ಉದ್ಯಮಿ ಮೋಹನ್ ದಾಸ್ ಪೈ ವರ್ಸಸ್ ಸರ್ಕಾರ ಅನ್ನೋ ಸ್ಥಿತಿ ಮತ್ತೊಮ್ಮೆ ನಿರ್ಮಾಣ ಆಗಿದೆ. ಸರ್ಕಾರ ಅಸ್ತಿತ್ವಕ್ಕೆ ಬಂದಾಗಲಿಂದ ಕಟ್ಟು ಟೀಕೆಗಳನ್ನ ಸರ್ಕಾರಿ ವ್ಯವಸ್ಥೆಗಳಿಗೆ ಸಂಬಂಧಪಟ್ಟಂತೆ, ರೋಡ್ಗೆ ಸಂಬಂಧಪಟ್ಟಂತೆ ಅವರು ಮಾಡ್ತಾನೆ ಬಂದಿದ್ರು. ಗುಂಡಿಗಳ ವಿಚಾರದಲ್ಲಿ ಕೂಡ ಧ್ವನಿ ಎತ್ತಿದ್ರು. ಈಗ ಬಸ್ಗಳ ವಿಚಾರದಲ್ಲಿ ಕೂಡ ಆಕ್ಷೇಪವನ್ನು ಎತ್ತಿದ್ದಾರೆ. ಖಾಸಗಿ ಬಸ್ಗಳ ಸೇವೆಗೆ ಅನುಮತಿಯನ್ನು ಕೊಡಬೇಕು ಅಂತ ಮೋಹನ್ ದಾಸ್ ಅವರು ಸಲಹೆಯನ್ನು ಕೊಟ್ಟರು. ಸಾರಿಗೆ ಸಚಿವರಾಗಿ ಉತ್ತಮ ವ್ಯವಸ್ಥೆ ಕೊಡುವಲ್ಲಿ ನೀವು ಫೇಲ್ಯೂರ್ ಆಗಿದ್ದೀರಿ, ನಿಮ್ಮ ಕೈನಲ್ಲಿ ಆಗಲ್ಲ, ಹೀಗಾಗಿ ಪ್ರೈವೇಟ್ನವರಿಗೆ ಅವಕಾಶ ಮಾಡಿಕೊಡಿ ಅಂತ ಹೇಳೋದ್ರ ಮೂಲಕ ಉದ್ಯಮಿ ಸರ್ಕಾರದ ಕಾರ್ಯವೈಖರಿಯನ್ನು ಕುಟುಕಿದ್ರು. ಕಳೆದ 3 ವರ್ಷದಿಂದ ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ವ್ಯವಸ್ಥೆ ಸುಧಾರಣೆ ಆಗಿಲ್ಲ ಅಂತ, ಬಸ್ಗಳ ಸಂಖ್ಯೆ ಕಡಿಮೆ ಇರೋದ್ರ ಬಗ್ಗೆ ಮೋಹನ್ ದಾಸ್ ಪೈ ಪೋಸ್ಟ್ ಮಾಡಿಕೊಂಡಿದ್ರು. ಇದಕ್ಕೆ ಸಚಿವ ರಾಮಲಿಂಗಾರೆಡ್ಡಿ ಕೂಡ ತಿರುಗೇಟನ್ನು ಕೊಟ್ಟಿದ್ದಾರೆ. ಗುಂಡಿ ಆಯಿತು, ರೋಡ್ಗಳ ವ್ಯವಸ್ಥೆ ಆಯಿತು, ಮತ್ತು ಟ್ಯಾಕ್ಸ್ ವಿಚಾರ ಆಯಿತು. ಈಗ ಬಸ್ಗಳ ವ್ಯವಸ್ಥೆಗೆ ಸಂಬಂಧಪಟ್ಟಂತೆ ಪ್ರಶ್ನೆಯನ್ನು ಕೇಳ್ತಾ ಇದ್ದಾರೆ. ಯಾಕಂದರೆ ಡಿಮ್ಯಾಂಡ್ ಜಾಸ್ತಿ ಇದೆ. ಡಿಮ್ಯಾಂಡ್ಗೆ ತಕ್ಕಂತೆ ಸಪ್ಲೈಗಳನ್ನು ಮಾಡುವಲ್ಲಿ, ಬಸ್ಗಳ ಆಪರೇಷನ್ ಕೊಡಿಸುವಲ್ಲಿ ಸಾರಿಗೆ ಇಲಾಖೆ ವಿಫಲವಾಗಿದೆ ಅನ್ನೋದು ಮೋಹನ್ ದಾಸ್ ಪೈ ಅವರ ಆರೋಪ. ಈ ಆರೋಪಕ್ಕೆ ತಿರುಗೇಟನ್ನು ಕೊಟ್ಟರು ಸಾರಿಗೆ ಸಚಿವ ರಾಮಲಿಂಗಾರೆಡ್ಡಿ ಅವರು. ಅವ್ರು ಏನು ಹೇಳಿದರು ಅಂತಂದರೆ, ನೀವು ಒಂದು ಪಕ್ಷದ ಮುಖವಾಣಿಯ ಕೆಲಸ ಮಾಡ್ತಿದ್ದೀರಿ ಅನ್ನೋದು ಆರೋಪದ ಒಟ್ಟಾರೆ ಸಾರಾಂಶ. ಮತ್ತೆ ಸವಾಲು ಹಾಕಿದ್ದಾರೆ, ಯಾವುದೇ ವೇದಿಕೆಯಲ್ಲಿ ನಿಮ್ಮೊಂದಿಗೆ ಚರ್ಚೆ ಮಾಡೋದಕ್ಕೆ ನಾನು ಸಿದ್ಧ ಅಂತ ರಾಮಲಿಂಗಾರೆಡ್ಡಿ ಅವರು ಹೇಳಿದ್ದಾರೆ. ನೀವು ಚರ್ಚೆಗೆ ಬರ್ತೀರಾ ಅಥವಾ ಬರೀ ಪೋಸ್ಟ್ಗಳ ಮೇಲೆ ಪೋಸ್ಟ್ಗಳನ್ನು ಹಾಕ್ತಾ ಇರ್ತೀರಾ? ನಿಮ್ಮ ದೃಷ್ಟಿಕೋನ ಕೇವಲ ಪಕ್ಷಪಾತವಲ್ಲ, ಇದು ಮೂಲಭೂತ ಸಿದ್ಧಾಂತ. ನೀವು ಸಾರ್ವಜನಿಕ ಸೇವೆಯನ್ನು ಬ್ಯಾಲೆನ್ಸ್ ಶೀಟ್ ಆಧಾರದಲ್ಲಿ ನೋಡ್ತೀರಿ ಅಂತೆಲ್ಲ ಇವರು ಟೀಕೆಯನ್ನು ಮಾಡಿದ್ದಾರೆ. ನಾವು ಸಾರ್ವಜನಿಕ ಸಾರಿಗೆಯನ್ನು ಸೇವೆಯಾಗಿ ನೋಡ್ತೀವಿ. ಶಕ್ತಿ ಯೋಜನೆ ಮೂಲಕ ಇಲ್ಲಿ ತನಕ 650 ಕೋಟಿ ಪ್ಲಸ್ ಹೆಚ್ಚು ಉಚಿತ ಸೇವೆಗಳನ್ನು ಕೊಟ್ಟಿದ್ದೀವಿ. ಇದು ರಾಮಲಿಂಗಾರೆಡ್ಡಿ ಅವರ ಸಮರ್ಥನೆ. ತಮ್ಮ ಇಲಾಖೆ ಸರಿಯಾಗಿ ಕೆಲಸ ನಿರ್ವಹಿಸ್ತಾ ಇದೆ, ಯಾವುದೇ ಶಾರ್ಟೇಜ್ ಇಲ್ಲ. ನೀವು ಒಂದು ಪಕ್ಷದ ಮುಖವಾಣಿಯ ಕೆಲಸ ಮಾಡ್ತಾ ಇದ್ದೀರಿ, ಅದನ್ನು ಫಸ್ಟ್ ಬಿಡಿ. ಪಕ್ಷದ ಕನ್ನಡಕ ಹಾಕೋದನ್ನು ಬಿಡಿ, ಅದನ್ನು ತೆರೆದಿಟ್ಟು ಅಭಿವೃದ್ಧಿಯನ್ನು ನೋಡಿ ಅಂತ ರಾಮಲಿಂಗಾರೆಡ್ಡಿ ಅವರು ಹೇಳ್ತಾ ಇದ್ದಾರೆ. ಇಬ್ಬರು ಓಪನ್ ಡಿಬೇಟಿಗೆ ರೆಡಿ, ನಾವು ರೆಡಿ ಅಂತಿದ್ದಾರೆ. ಬಟ್ ಇಲ್ಲಿ ತನಕ ಇಬ್ಬರಲ್ಲಿ ಒಬ್ಬರು ಕೂಡ ಬಂದಿಲ್ಲ. ಬೇಕಾದರೆ ಪಬ್ಲಿಕ್ ಟಿವಿಯಲ್ಲೇ ಒಂದು ವೇದಿಕೆಯನ್ನು ಕೊಡ್ತೀವಿ, ಆ ವೇದಿಕೆಯ ಮುಖಾಂತರ ಆದರೂ ಯಾರು ಹೇಳ್ತಾ ಇರುವಂತಹ ಆರೋಪ ಸರಿ ಇದೆ, ಯಾರು ಕೊಡ್ತಾ ಇರುವಂತಹ ಸೇವೆಯ ನಂಬರ್ಸ್ ಎಕ್ಸಾಕ್ಟ್ ಇದೆ ಅಂತ ಹೇಳಿಬಿಟ್ರೆ ಸಾರ್ವಜನಿಕರು ಕೂಡ ಲಾಭ ಆಗುತ್ತೆ. ಇಲ್ಲಾಂದರೆ ಸುಮ್ಮನೆ ಇವರು ಟ್ವೀಟ್ಗಳಿಗೆ ಮಾತ್ರ ಹೋರಾಟವನ್ನು ಸೀಮಿತ ಮಾಡೋದು ತಪ್ಪು ಅಂತ ಅನಿಸುತ್ತೆ.